ಇನ್ನೊಂದು ವಿಚಾರ ಅಂದ್ರೆ ಇದರ ಜೊತೆಗೆ ಒಂದು ವಿಚಾರ ಪವನ್ ಶರ್ಮಾ ಹೇಳಿ ಸರ್. ನಿಮ್ಗೆ ಈಗ ವಿಶಾಖಪಟ್ಟಣಂನಲ್ಲಿ ಮ್ಯಾಸಿವ್ ಹೂಡಿಕೆ ಆಗ್ತಾ ಇದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದ್ರೆ ಕೇಂದ್ರ ಸರ್ಕಾರ ಅದಕ್ಕೊಂದು ಬೆನಿಫಿಟ್ ಕೊಟ್ಟಿದೆ 20 years ಟ್ಯಾಕ್ಸ್ ಹಾಲಿಡೇಸ್ ನೆನ್ಪಿಟ್ಕೊಳ್ಳಿ 20 ವರ್ಷದ ಟ್ಯಾಕ್ಸ್ ಹಾಲಿಡೇಸ್ ದೇ ವಿಲ್ ಡೂ ಆ ಎಂಟೈರ್ ಏರಿಯಾ ಇದೆಯಲ್ಲ ವಿಶಾಖಪಟ್ಟಣಂ ಬೆಂಗಳೂರಿಗಿಂತ ದೊಡ್ಡ ಬೆಳೆದ್ರೆ ಆಶ್ಚರ್ಯ ಇಲ್ಲ 1 ಗಿಗಾವಾಟ್ ಅಂದರೆ 1,000 ಮೆಗಾವಾಟ್ ಡೇಟಾ ಸೆಂಟರ್ ಅದು ತುಂಬ ಬರ್ತಾ ಇದೆ ಸರ್. ನಾನು ಅದನ್ನು ಬಣ್ಣಿಸ್ಲಿಕ್ಕೆ ಗೊತ್ತಿಲ್ಲ. 20 ವರ್ಷದ ನಂತರ ಕರ್ನಾಟಕದ ಪರಿಸ್ಥಿತಿ ಬಂದರೆ ಅಲ್ಲಿ ಯಾಕೆ ಹೇಳ್ತಿದ್ದೀನಿ ಅಂದರೆ 1990ರ ದಶಕದಿಂದ 2010 ತನಕ ಬಹುಶಃ ಭಾರತದಲ್ಲಿ ರಮೇಶ್ ಒಪ್ಕೋತಾರೆ ಅಂತ ತಿಳ್ಕೊಂಡಿದ್ದೀನಿ. ಅದರಲ್ಲಿ ಕಾಂಗ್ರೆಸ್ನವರು ಇದ್ದರು, BJP ಅವರು ಇದ್ದರು. ಮ್ಯಾಕ್ಸಿಮಮ್ ಬೆನಿಫಿಟ್ ಕೊಟ್ಟಿದ್ದು IT ಸೆಕ್ಟರಿಗೆ. ಹೌದು ಸರ್. 10 years ಫಸ್ಟು ಟ್ಯಾಕ್ಸ್ ಹಾಲಿಡೇಸ್, ಮತ್ತು 5 years ಆಮೇಲೆ ಸೆಕ್ಷನ್ A ಸೆಕ್ಷನ್ B ಇದರ ಪ್ರಕಾರ ಎಲ್ಲ ಕೊಟ್ಟರು. ಇದರಲ್ಲಿ ಬೆನಿಫಿಟ್ ಸಿಕ್ಕಿದ್ದು ಕರ್ನಾಟಕಕ್ಕೆ ಆ ಟೈಮಲ್ಲೂ ಸಿಕ್ತು. ಈಗ ಅದರದ್ದು ಫಲ ಸಿಗ್ತಾ ಇದೆ. ಈಗ ಆ 20 ವರ್ಷ ರಿಯಲಿ ತೊಂದರೆ ಆಗಿದೆ ಯಾರಿಗೆ ಗೊತ್ತಾ? ಕರ್ನಾಟಕ ಹೊರತುಪಡಿಸಿ ಬೇರೆ ರಾಜ್ಯಗಳಿಗೆ. ಈಗ ಅದ್ರ ಬೆನಿಫಿಟ್ ನಮ್ಗೊಬ್ಬರಿಗೆ ಬಟ್ ಸರ್ ಇನ್ನೊಂದು ವಿಚಾರ ಅಂದ್ರೆ ನಾವು IT ಮೇಲೆ ಬಹಳ ಡಿಪೆಂಡ್ ಆಗಿದ್ವಿ. ಅದು ನಮ್ಮ ಪ್ರೈಡ್ ಕೂಡ. ಸೊ ಡಿಪೆಂಡೆನ್ಸ್ ಅದಕ್ಕೆ ದೇಶ ತ್ಯಾಗ ಮಾಡಿದೆ ಸರ್. ಸರ್ ಬಟ್ ಒಂದು ರಸ್ತೆ ಗುಂಡಿ ಬಿದ್ದಿದೆ ಅಂತ ಅಂದ್ರೆ ಸರ್ ನಮಗೋಸ್ಕರ ಅವರು ತ್ಯಾಗ ಮಾಡಿದ್ದಾರೆ. ವಿಶ್ವನಾಥ್ ಸರ್, ಈಗ ಬಂದಿರೋ ಕಂಪನಿ ಮುಂದೆ ಒಂದು ಗುಂಡಿ ಬಿದ್ದಿದೆ ಅಂತ ಅಂದ್ರೆ ಇವ್ರು ಹೋಗ್ಬಿಡ್ತಾರ ನೋಡೋಣ. ಕೆಲವೊಂದು ಧಮ್ಕಿ ರಾಜಕಾರಣ ಅನ್ನುವಂತ ನಾವು ನೋಡಿದೀವಿ. ಸೊ ಸರ್ ನಮ್ಮ ಬಂದಿರುವಂತ ಕಂಪನಿಗಳನ್ನ ನಾವು ನಡ್ಸ್ಕೊಳ್ತಿರೋ ನಮ್ಮಿಂದ ಬಿಟ್ಟು ಹೋದ್ರೆ ರೆಡಿ ಇದ್ದಾರೆ. ಅವ್ರು ಮೈ ರೆಸ್ಪಾನ್ಸಿಬಿಲಿಟಿ ಟು ಆನ್ಸರ್. ನಾವು ಆ ಮಾತನ್ನ ಹೇಳ್ಬಾರ್ದು, ಒಪ್ಕೋತೀನಿ. ಆದ್ರೆ ಅಟ್ ದ ಸೇಮ್ ಟೈಮ್ ನೀವು ಕಂಪ್ನಿಗಳು ಕರ್ನಾಟಕದಲ್ಲಿ ನಮ್ಮ ಗೌರ್ಮೆಂಟ್ ಅಲ್ಲಿ ಫ್ರೀ ಲ್ಯಾಂಡು, ಫ್ರೀ ಇನ್ಫ್ರಾಸ್ಟ್ರಕ್ಚರ್ ತಗೊಂಡು ಇಲ್ಲಿ ಅರ್ನ್ ಮಾಡಿ ನಿಮ್ಮ CSR ಫಂಡ್ ತಗೊಂಡೋಗಿ ವೆಸ್ಟ್ ಬೆಂಗಾಲು, ಬಿಹಾರು, ಪಂಜಾಬ್ ಕೊಟ್ರೆ ನಿಮ್ಮನ್ನ ಹೇಳ್ಬಾರ್ದ ನಾವು ಅದನ್ನ? ಖಂಡಿತ ರೂಲಿಂಗ್ ಗೌರ್ಮೆಂಟ್ ಆಗಿ ನಾವು ಅದನ್ನ ಮಾತಾಡೋ ದಾಟಿ ಬದಲಾಯಿಸ್ಕೋಬೇಕು, ಒಪ್ಕೋತೀನಿ. ಬಟ್ ನೀವು ಯಾವ ಕಂಪ್ನಿಗಳು ಇವತ್ತು ಮಾತಾಡ್ತಾ ಇದ್ದೀರಾ ಇಲ್ಲಿ ಬಾಚ್ಕೊಂಡು ತಗೊಂಡು ಬೇರೆ ರಾಜ್ಯಕ್ಕೆ CSR ಫಂಡ್ಸ್ ಒಪ್ಕೋತೀನಿ. ನಾವು ಸರ್ಕಾರ ನಡೆಸಂತವ್ರು ಟೀಕೆಗಳನ್ನ ರಿಸೀವ್ ಮಾಡ್ಬೇಕಾಗತ್ತೆ. ನಾನು ಇಲ್ಲ ಅಂತ ಹೇಳಲ್ಲ, ಈಗ ಒಪ್ಕೋತೀನಿ. ನೀವು ಹಲವಾರು ಜನ ಮುಖ್ಯಮಂತ್ರಿಗಳು ಕಂಡಿರುವಂತವ್ರು, ಹಿಂದಿನ ಮುಖ್ಯಮಂತ್ರಿಗಳು SM ಕೃಷ್ಣ ಅವ್ರನ್ನೇ ತಗೊಳ್ಳಿ. ಯಾರಾದ್ರೂ ಏನಾದ್ರು ಅಂದ್ರೆ ಫಸ್ಟ್ ಅವ್ರ ಜೊತೆ ಮೀಟಿಂಗ್ ಕಂಡು ಬರ್ರಪ್ಪ ಏನ್ ಸಮಸ್ಯೆ ಇದೆ. ರಾಮಕೃಷ್ಣ ಹೆಗಡೆ ನೀವು ವಿಷಯ ಇವರು SM ಕೃಷ್ಣ ಹೆಸರು ಪ್ರಸ್ತಾಪ ಮಾಡ್ತಾ ಇದ್ದೀರಾ. ಒಂದು ಕರೆಕ್ಷನ್, ಕಾಂಗ್ರೆಸ್ ಮುಖ್ಯಮಂತ್ರಿ SM ಕೃಷ್ಣ ಅಂತ ಹೇಳಿ ನಾವು ರಿಸೀವ್ ಮಾಡ್ತೀವಿ. ಆಯ್ತು ಸರ್. ಯಾಕೋ ನೀವು ಇತ್ತೀಚಿನ ದಿನಗಳಲ್ಲಿ ಯಾಕೋ ಭಾರಿ ಪೊಲಿಟಿಕಲ್ ಆಗ್ಬಿಟ್ರಿ ಬಿಡಿ ನೀವು. ನೋಡಿರ್ಲಿಲ್ಲ ಉಮಾ ಮೇಡಮ್, ತಾವು ಕೂಡ ಬಹಳಷ್ಟು ಸಂದರ್ಭಗಳಲ್ಲಿ ನಿಮ್ಮ ಸಮಸ್ಯೆಗಳ ಬಗ್ಗೆ ಗಮನ ಸೆಳೆಯುವಂತ ಪ್ರಯತ್ನ ಮಾಡಿದಿರಿ, ಆದ್ರೆ ಏನು ಫಲ ಕೊಟ್ಟಿಲ್ಲ. ಬಟ್ ನಾವು ಖಂಡಿತ ಟ್ರೈ ಮಾಡ್ತಾನೆ ಇರ್ತೀವಿ. ಇವಾಗ ನಮಗೆ ಗೊತ್ತಿದೆ, ಇವಾಗ ಸತ್ತು ಅಂತ ಬಂದಿದೆ, KIDB ಇಂದ ನಮಗೆ ಲ್ಯಾಂಡ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಭಾಳ ಕಷ್ಟ ಆಯ್ತೇವೆ. ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಇಲ್ಲ ಅಂದರೆ ಪವರ್ ಬರಲ್ಲ. ಒಂದು ಇಂಡಸ್ಟ್ರಿ ಸ್ಟಾರ್ಟ್ ಮಾಡಬೇಕಂದ್ರೆ ಅವ್ರಿಗೆ ಬೇಕಾಗಿರೋದು ಪವರು. ಇವಾಗ ಪವರ್ ರೇಟ್ ಜಾಸ್ತಿ ಮಾಡಿದ್ರೆ ಯಾರ ಮೇಲೆ ಹಾಕ್ತಾರೆ? ಎಲ್ಲ ಎಂಟರ್ಪ್ರೈಸಸ್ ಇಂಡಸ್ಟ್ರೀಸ್ ಹಾಕ್ತಾರೆ. ಸ್ಮಾಲ್ ಇಂಡಸ್ಟ್ರೀಸ್ ಹೇಗೆ? ನಾವು ಗ್ಲೋಬಲ್ ಕಾಂಪಿಟೇಷನಲ್ಲಿ ಬೆಳಿಬೇಕು. ನಮ್ದಿಂದ ಬರ್ಬೋದು ಪ್ರಾಡಕ್ಟ್ಸು, ಕಾಂಪೊನೆಂಟ್ಸು ತೈವಾನಿಂದನೂ ಬರ್ಬೋದು. ವೆನ್ ಗ್ಲೋಬಲ್ ಕಾಂಪಿಟೇಷನ್ ಇದ್ರೆ ನಾವು ಇಲ್ಲಿ ಕರ್ನಾಟಕನಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಹೆಚ್ಚು ಎಂಪ್ಲಾಯ್ಮೆಂಟ್ ತಗೊಳೋದು. ಯಾಕಂದ್ರೆ ಆಲ್ ದಿಸ್ ಸ್ಕೂಲ್ ಡ್ರಾಪ್ಔಟ್ಸು, ಕಾಲೇಜ್ ಡ್ರಾಪ್ಔಟ್ಸ್ ಎಲ್ಲಿ ಹೋಗ್ತಾರೆ? ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೆ ಹೋಗ್ತಾರೆ. ಅವರ ವೈಟ್ ಕಾಲರ್ಡ್ IT ಜಾಬ್ಸ್ಗೆ ಹೋಗಲ್ಲ, ಬ್ಲೂ ಕಾಲರ್ ಜಾಬ್ಸ್ಗೆ. ಏನು ಮಾಡ್ತಾರೆ? ಅವ್ರಿಗೆ ನಮಗೆ ಜಾಗ ಇದು ಕೊಡಬೇಕಂದ್ರೆ ನಾವು ಸಪೋರ್ಟ್ ಮಾಡಬೇಕು ಸ್ಮಾಲ್ ಎಂಟರ್ಪ್ರೈಸಸ್. ನಮ್ಮಲ್ಲಿ 4,500 ಮೆಂಬರ್ಸ್ ಇದ್ದಾರೆ, ಸದಸ್ಯರು. ಅದರಲ್ಲಿ 80% ಆರ್ ಸ್ಮಾಲ್ ಎಂಟರ್ಪ್ರೈಸಸ್. ಸರ್ ಇದು ಇಟ್ ಈಸ್ ವೆರಿ ಅನ್ಫಾರ್ಚುನೇಟ್. ಈಗ ಮೇಡಮ್ ಕೂಡ ಹೇಳ್ದಂಗೆ FKCCI ನಿಂದ ಜೊತೆಗೆ ಅಲ್ಲಿನ ಕೆಲ ಇಂಡಸ್ಟ್ರಿಗಳೆಲ್ಲ, ನಾನು ಮೊದಲೇ ಹೇಳ್ದಂಗೆ ಪೀಣ್ಯ ಸರ್ ಒಂದು ಇಂಡಸ್ಟ್ರಿಯಲ್ ಏಷ್ಯಾಸ್ ಬಿಗ್ಗೆಸ್ಟ್ ಇಂಡಸ್ಟ್ರಿಯಲ್ ಏರಿಯಾ. ರೋಡ್ಸ್ ಇಲ್ಲ ಸರ್, ಈಗಲೂ ಸರ್ ಒಂದು ಬೇಸಿಕ್ ರೋಡ್ ಇಲ್ಲ. ಅವ್ರು ಹೇಳ್ದಂಗೆ ಅದು ಟಾಯ್ಲೆಟ್ ವ್ಯವಸ್ಥೆ ಮತ್ತೊಂದು ಅದೆಲ್ಲ ಆಮೇಲೆ ಎಷ್ಟು ಬಾರಿ ರಿಕ್ವೆಸ್ಟ್ ಮಾಡಿರ್ಬೋದು, ಎಷ್ಟು ವರ್ಷದಿಂದ ಪ್ರೀ ಬಜೆಟ್ ಸೆಷನ್ ಅಲ್ಲಿ ಅದೇ ರಿಕ್ವೆಸ್ಟ್ ಮಾಡ್ತಾ ಇರೋದು. ಇನ್ಫ್ರಾಸ್ಟ್ರಕ್ಚರ್ಗೆ ಖಂಡಿತ ಸಪೋರ್ಟ್ ಬೇಕು. ಸಂಸ್ಕರಣಾ ಘಟಕ ಇರೋದು ಅನ್ಫಾರ್ಚುನೇಟ್ಲಿ ಅದು ಅವ್ರಿಗೆ ಇವರು ಅಂತಲ್ಲ, ಎಲ್ಲ ನಾವು ಹೇಳೋದೇ
ಏನು ಅಂದ್ರೆ ನಾವು ಬಹಳ ದೊಡ್ಡದಾಗಿ ಹೇಳ್ತೀವಿ ಸರ್, ಏನು ಅಂದ್ರೆ ಏಷ್ಯಾದ ಅತಿ ದೊಡ್ಡದು ಅಂತ ಹೇಳ್ತೀವಿ, ಆದ್ರೆ ಅಲ್ಲಿ ಕೊಡ್ಬೇಕಾದಂತ ವ್ಯವಸ್ಥೆ ಕೊಟ್ಟಿಲ್ಲ. ಈಗ ಅಲ್ಲ ಒಂದ್ ನಿಮಿಷ ಸರ್, ನಾನು ಒಂದು ಎಕ್ಸಾಂಪಲ್ ಕೊಡ್ತಿರೋದು ರಮೇಶ್ ಜಿ. ಎರಡಿದೆ, ಒಂದು FKCC, ಇನ್ನೊಂದು ಪೀಣ್ಯ ಇಂಡಸ್ಟ್ರಿಯಲ್ ಎಲ್ಲ ಇದೆ ಸರ್. ಅಸೋಸಿಯೇಷನ್. ಇಬ್ಬರು ಜೊತೆನು ಸರ್ಕಾರ ಯಾವ್ದೇ ಇರ್ಲಿ, ಆಗ್ಲೇ ಬಟ್ಟೆ ಹೇಳಿದ್ರಲ್ಲ, ರಿಸಲ್ಟ್ ನಾನು ಹೇಳ್ತಿಲ್ಲ ಸರ್, ರಾಜ್ಕುಮಾರ್ ಸರ್ಕಲ್ ಇಂದ TVS ಸರ್ಕಾರ ತನಕ ಒಂದು ಕಾಂಕ್ರೀಟ್ ರೋಡ್ ಹಾಕಿರೋದು 6 ವರ್ಷದ ಸಾಧನೆ ಸರ್. ಒಂದು ಸಿಂಗಲ್ ರೋಡ್ ಟಾರ್ ಆಗಿಲ್ಲ ಸರ್. ಡ್ಯಾಮೇಜ್ ಆಗಿಲ್ಲ ಅಂತ ನಾನು ಹೇಳಲ್ಲ, ಡ್ಯಾಮೇಜ್ ಇದೆ, ಬಟ್ ಏನಂದ್ರೆ ರಿಪೇರಿ ಮತ್ತೆ ಬರ್ತಾ ಇರುತ್ತೆ, ಬಟ್ ಆಗಿಲ್ಲ ಅಂತಲ್ಲ. ಅವ್ರ ಜೊತೆ ಪ್ರತಿ ಬಜೆಟ್ ಅಲ್ಲಿ ಪ್ರತಿ FKCC ಅಧ್ಯಕ್ಷ ಮೀಟಿಂಗ್ ಆಗಿದೆ. ಇವತ್ತು ಯಾಕೆ ನೀವು ಮಾತಾಡ್ತಿರೋದು ನನಗೆ ರಮೇಶ್ ಹೌದಲ್ಲ ಅಂತ ಅನಿಸ್ತಾ ಇದೆ. ಅಲ್ಲ ಆಗಿರ್ಬೋದಂತೆ, ರಿಪೇರಿ ಬಂದಿರ್ಬೋದಂತೆ. ಇಲ್ಲ 6 ವರ್ಷ ಆಗಿದೆ ತಗೊಳಕ್ಕೆ, 6 ವರ್ಷದಲ್ಲಿ ಎಷ್ಟು ರಿಪೇರಿ ಬಂತು? ಒಂದು 6 ವರ್ಷದಲ್ಲ, 2 ವರ್ಷದಲ್ಲಿ ಆಗಿರ್ತಕ್ಕಂಥ ಡ್ಯಾಮೇಜ್ ಆಗಿದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಅವ್ರು ಮೇಡಮ್ ಅವ್ರಿಗೂ ಗೊತ್ತು, ಕೇಳಿ, ಹಿಂದೇನೋ ರೋಡ್ ಕೊಟ್ಟಿದ್ದಾರೆ, ಆಗಿದೆ ಆಗಿದೆ, ಅದು ಒಪ್ಕೊತೀನಿ. ಅಲ್ಲ ಮೇಡಮ್, ನಮ್ಗೆ ಮೇಡಮ್ ಹೆಂಗ್ ಗೊತ್ತಾ, ನಾವು ನಮ್ದು ಹೆಂಗ್ ಗೊತ್ತಾ, ಹಳೇದ್ ಗತಕಾಲದನ್ನ ಹೇಳ್ತೀವಿ ನಾವು, ಆದ್ರೆ ನಾವು ಏನ್ ಮಾಡ್ಬೇಕು ಅನ್ನೋದನ್ನ ಮಾಡಲ್ಲ. ಈಗ ನಾನು ಈ ಜಯನಗರ ಏನ್ ಗೊತ್ತಾ, ಈ ಏಷ್ಯಾದಲ್ಲಿ ಅತ್ಯಂತ ಏನು ಅಂದ್ರೆ ಸುಧಾರಿತ ಎಕ್ಸ್ಟೆನ್ಷನ್ ಆಗಿತ್ತು ಅಂತ. ಸರಿ ಸ್ವಾಮಿ, ಯಾವ ಕಾಲದ್ದು, ಈಗ ಎಷ್ಟರ ಮಟ್ಟಿಗೆ ಹದಗಡಿಸಿವಿ ನಾವು. ಓಲಿ ಜಯನಗರ ಆಯ್ತಲ್ಲ, ಜಯನಗರ ಅಕ್ಕಪಕ್ಕದಲ್ಲಿ ಏನೇನು ನೀವು ಮಾಡಿದ್ರಲ್ಲ ಎಕ್ಸ್ಟೆನ್ಷನ್ಗಳನ್ನ, ಅದೇ ರಸ್ತೆಗಳನ್ನ ಮೇಂಟೈನ್ ಮಾಡಿದ್ರ ನೀವು? ಇಲ್ಲ, ಕಸ ಹಾಕಕ್ಕೆ ಯೋಗ್ಯತೆ ಇಲ್ಲ ನಮ್ಗೆ. ಕಸ ಎಲ್ಲಿ ಬಿಸಾಕ್ಬೇಕು ಅನ್ನೋದ್ರ ಬಗ್ಗೆ ಯೋಗ್ಯತೆ ಇಲ್ಲ ಸರ್. ಗಾರ್ಬೇಜ್ ಟ್ಯಾಕ್ಸ್ ಲಾರಿಗಳು ಸಾಲಕ್ಕೆ ನಿಂತಿವೆ. ಗಾರ್ಬೇಜ್ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ ಹಾಸ್ಪಿಟಾಲಿಟಿ ಇಂಡಸ್ಟ್ರಿಗೆ. ಗಾರ್ಬೇಜ್ ಟ್ಯಾಕ್ಸ್ ಹಾಕಿ ಮತ್ತೆ ಇವಾಗ ಪೇಮೆಂಟ್ ಮಾಡ್ಬೇಕು ಅಂತ ಇದ್ದಾರೆ ಪ್ರತಿ ಕೆಜಿಗೆ. ಹೌ ವಿಲ್ ದಿ ಹಾಸ್ಪಿಟಾಲಿಟಿ ಹೋಟೆಲ್ಸ್ ಎಲ್ಲಿ ಜಾಗ ನೋಡಿದ್ರು ಎಲ್ಲ ಸ್ಮಾಲ್ ಸಣ್ಣ ಪುಟ್ಟ ಹೋಟೆಲ್ಸ್, ಹೌ ವಿಲ್ ದೇ ಮ್ಯಾನೇಜ್? ಗಾರ್ಬೇಜ್ ಟ್ಯಾಕ್ಸ್ ಹಾಕಿ ರಮೇಶ್ ಒಪ್ತಿರಲ್ಲ ಗೊತ್ತಿಲ್ಲ. ಧೀರಜ್ ಮುನಿರಾಜ್ ಕೇಳಿದಂತ ಪ್ರಶ್ನೆಗಳಿದೆಯಲ್ಲ, ನಾನು ನಿಜವಾಗ್ಲೂ ಅವ್ರನ್ನ ಒಪ್ಕೋತೀನಿ. ನಿಮ್ ಕಸಗಳನ್ನ ನಮ್ಮ ಹತ್ರ ಯಾಕ್ರಿ ತಂದು ಹಾಕಬೇಕು ಅಂತ ಮಾಡ್ಕೊಳ್ಳಿ ವ್ಯವಸ್ಥೆನ. ಏನು ಮಂಡೂರ್ದು ಏನಾಯ್ತು ಸರ್ ಕಥೆಗಳು ನಿಮಗೆ ಗೊತ್ತಿದೆ ಸರ್, ತಾವೇ ಹೇಳಕೊಟ್ರಿ. ನಾನು ಹೇಳಕ್ ಹೊರಟಿರೋದು ಈ ಬಗ್ಗೆ ಏನು ಗೊತ್ತಾ ಸರ್, ಪ್ರೆಸ್ಟೀಜ್ ಗ್ರೂಪ್ ಹೆಡ್ ಆಫೀಸು ಬೆಂಗಳೂರು. ಅವರು ನವಿ ಮುಂಬೈನಲ್ಲಿ ಹೋಗಿ 5,000 ಸೀಟ್ ಇರುವಂತಹ ಗ್ಲೋಬಲ್ ಕೇಪಬಿಲಿಟಿ ಸೆಂಟರ್ ಪ್ಲಸ್ IT ಪಾರ್ಕ್ ಮಾಡಕ್ಕೆ ಹೊರಟಿದ್ದಾರೆ. ಇಲ್ಲ, ಅದು ಶಂಕುಸ್ಥಾಪನೆ ಆಗ್ಬಿಡ್ತು. ಅಷ್ಟೇ ಅಲ್ಲ, ಅವರು ತನೋಜಾದಲ್ಲಿ ಈ ಇನ್ನೊಂದು ಫ್ಯಾಕ್ಟರ್ ಯಾವುದು ಡೇಟಾ ಸೆಂಟರ್ಸ್ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಟೋಟಲಿ 12,500 ಕೋಟಿ. ನಾನು ವಿಚಾರ ಹೇಳ್ತೀನಿ, ವಿಶ್ಲೇಷಣೆ ಎಲ್ಲ ತಮಗೆ ಬಿಟ್ಟಿರೋದು. ಇನ್ನು ಲಾರಸ್ನವರು ನಂಜನಗೂಡಲ್ಲಿ ಮಾಡ್ಲಿಕ್ಕೆ ತಯಾರು ಅಪ್ಲಿಕೇಶನ್ ಕೊಟ್ಟಿದ್ರು, ಸ್ಪಂದನೆ ಆಗಲಿಲ್ಲ. 530 ಎಕರೆ ಜಾಗ ಕೊಟ್ಟಿದ್ರು, ಅನಕಪಲ್ಲಿ ಅಂತೇಳಿ ಆಂಧ್ರ ಪ್ರದೇಶದಲ್ಲಿ ಕೊಟ್ಟರು. 7,500 ಕೆಲಸಗಳು ಅಲ್ಲಿಗೆ ಹೋಗ್ತಿದೆ. ಇವೆಲ್ಲದರಲ್ಲಿ ಕಳ್ಕೊಳ್ತಿರೋದು ಕಾಂಗ್ರೆಸ್ ಅಲ್ಲ, BJP ಅಲ್ಲ, ಜೆನ್ಜಿ ಪೀಳಿಗೆಯವರು. ಇವತ್ತು ಯಾವ ಮಟ್ಟಕ್ಕೆ ಅವ್ರು ಹತಾಶೆ ಆಗ್ತಿದ್ದಾರೆ ಅಂದರೆ, ನಮಗೆ ಗ್ಯಾರಂಟಿ ಬೇಡ, ಉದ್ಯೋಗ ಕೊಡಿ ಅಂತ ನಾವು ಅವ್ರು ಹೇಳೋ ಇದು ಯಾರೋ ಹಿಂದಿರ್ಬೋದು, ನಾನು ಅದ್ರ ಬಗ್ಗೆ ಹೇಳಲ್ಲ, ಅದ್ರ ಹಿಂದೆ ಏನೋ ಒಂದು ಹತಾಶೆ ಇದೆ ಸರ್. ಅದನ್ನು ಅಟೆಂಡ್ ಮಾಡಿದ್ರೆ ಕೊನೆಗೆ 1 ನಿಮಿಷದಲ್ಲಿ ಹೇಳ್ತೀನಿ, ದಯವಿಟ್ಟು ಕೇಳಿ ಸರ್. ಇವತ್ತು ಯುದ್ಧ ನಡೀತಿರೋದು ಬೆಸ್ಟ್ ಯುದ್ಧ. ಇವತ್ತು ಬೇರೆ ದೇಶಗಳು ಮಾಡ್ತಿರೋದು ಯಾವ್ದು ಗೊತ್ತಾ? ಬಿಗ್ ಕಂಟ್ರೀಸ್ ಆರ್ ಇನ್ವಾಲ್ವ್. ಎಕಾನಮಿನೂ ಹಾಳು ಮಾಡೋದಲ್ಲ, ಒಂದು ದೇಶದ ಯುವ ಪೀಳಿಗೆಗೆ ಡ್ರಗ್ಸನ್ನು ಕೊಡಿ. ನಿಧಾನಕ್ಕೆ ಇವತ್ತು MBA ಮಾಡ್ತಿರೋ ಹುಡುಗಿಯರಿಗೆ ಹೋಗ್ತಾ ಇದ್ದಾರೆ. ಇವತ್ತು ಬೆಳಿಗ್ಗೆ ಎದ್ದು ಶರ್ಟ್ ಹಾಕೊಂಡು ಅಮ್ಮ ಕಾಫಿ ಕೊಡು ಅಂತ 1 ನಿಮಿಷ ಕೇಳಿ ರಂಗನಾಥ್ ಅವರೇ, ಈ ಹಳ್ಳಿಗಳಲ್ಲಿ ಹೇಳ್ತಿರೋದು ಸರ್. ನಾನು ಅವ್ರ ಅಮ್ಮನ ಹತ್ರ ಬಂದು ಕಾಫಿ ಕೇಳ್ತಿಲ್ಲ, ಅಮ್ಮ ಬಟ್ಲಿ ಮನೆಗೆ ಹೋದಾಗ ಶರ್ಟ್ ಹಾಕೊಂಡು ಹೊರಗಡೆ ಹೋಗಿ 10 ರೂಪಾಯಿ ಕೊಟ್ಟೇನೋ ಕುಡ್ಕೊಂಡು ಬಂದು ಬೆಳಿಗ್ಗೆ ಎದ್ದು ಕೂಡಲೇ ಶುರುವಾಗ್ತಾ ಇದೆ ಸರ್. ಇದು ಬೆಳಿಗ್ಗೆ ಎದ್ದು ಕೂಡಲೇ ಯುವ ಪೀಳಿಗೆ ನಾವು ಹೇಳ್ತಿದ್ದೀವಿ ಡೆಮೋಗ್ರಾಫಿಕ್ ಡಿವಿಡೆಂಡ್ ಅಂತ, ಡೆಮೋಗ್ರಾಫಿಕ್ ಡಿಸಾಸ್ಟರ್ ಆಗುತ್ತೆ. ಇದ್ರ ಬಗ್ಗೆ ಹತಾಶೆ ಆಗುತ್ತೆ ಸರ್. ಯಾಕಂದ್ರೆ ಮೇಡಮ್, ಯಾಕಂದ್ರೆ ಯುವಕರು ಹಾದಿ ತಪ್ಪಿಟ್ರೆ ಇನ್ಫ್ರಾಸ್ಟ್ರಕ್ಚರ್, ಸ್ಮಾಲ್ ಇಂಡಸ್ಟ್ರಿ, ಸ್ಟಾರ್ಟ್ಅಪ್ಸ್ ಎಲ್ಲರೂ ಚೆನ್ನಾಗಿ ಬೆಳೀತಾರೆ. ದಟ್ ಇಸ್ ಆಲ್ ಇಸ್ ಆರ್ ಆಸ್ಕ್. ರಶ್ಮಿ ಮೇಡಮ್ ಮೈಸೂರಿನಲ್ಲಿ ರಶ್ಮಿ ತಾವೇನೇ ಹೇಳಬೇಕು ಅಂತ ಆಗ್ಲಿಂದ ಕೈ ಎತ್ತಾ ಇದ್ರಿ ಮೇಡಮ್. ಹೇಳಿ ಮೇಡಮ್, ಸಂಕ್ಷಿಪ್ತವಾಗಿ ಪ್ಲೀಸ್. ಹೌದು ಏನಂದ್ರೆ, ಈಗ ಬಡ್ಜೆಟ್ ಅಂದ್ರೇನೆ ನಮ್ಗೆಲ್ಲರಿಗೂ ಆಸೆ ಇರೋದು ಏನು ಹೇಳಿ, ಒಂದು ಒಳ್ಳೆ ಬಡ್ಜೆಟ್ ಬರಬೇಕು ಅಂತ. ಈಗ ನಮ್ಮ ಮನೇಲೆ ಒಂದು ಬಡ್ಜೆಟ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ, ನಮಗ್ ಬೇಕಾಗಿರೋ ಖರ್ಚನ್ನೆಲ್ಲ ಕಳ್ಕೊಂಡು ಏನು ಉಳಿತಾಯ ಮಾಡ್ತೀವಿ, ಸಾಲ ಅಂತೂ ಮಾಡ್ಕೋಬಾರ್ದಪ್ಪ. ಯಾಕೆಂದ್ರೆ ಅದನ್ನ ಕಟ್ಟೋದು ನಾವೇ ತಾನೇ, ನಮ್ಮ ತಲೆಗೆ ಬರುತ್ತೆ, ನಮ್ಗೆ ಹೊಣೆ ಆಗುತ್ತೆ ಅಂತ. ಆದ್ರೆ ಈಗ ಬಡ್ಜೆಟ್ ಮಂಡಿಸ್ಬೇಕಾದ್ರೆ ರಾಜ್ಯದಲ್ಲಿರ್ಬೋದು, ಕೇಂದ್ರದಲ್ಲಿರ್ಬೋದು, ಏನಾಗುತ್ತೆ, ಬಡ್ಜೆಟ್ನ ಮಂಡಿಸ್ಬಿಡ್ತಾರೆ, ನಾವೇನ್ ಸ್ಪೆಷಲ್ ಕೊಡ್ತಾ ಇದೀವಿ ಈ ವರ್ಷ ಅಂತ.
ಅದ್ರ ಸಾಲದ ಬಗ್ಗೆ ತಲೆನೇ ಕೆಡ್ಸ್ಕೊಳ್ಳಲ್ಲ, ಯಾಕೆಂದ್ರೆ ಕಟ್ಟೋದು ಅವರಲ್ವಲ್ಲ, ನಮ್ಮ ಮೇಲೆ ಬರುತ್ತಲ್ಲ, ಜನಸಾಮಾನ್ಯರ ಮೇಲೆ ಬರುತ್ತೆ, ಅವ್ರಿಗೆ ಅದ್ರ ಟೆನ್ಷನ್ ಇಲ್ಲ. ಸೊ ನಮಗೆ ಇವರೆಲ್ಲ ಸೆಕ್ಟರ್ ಅವರು ಮಾತಾಡೋದನ್ನ ಕೇಳ್ಕೊತಾ ಇದ್ದೆ, ಅವರವರ ಏರಿಯಾಗೆ ಸೆಕ್ಟರ್ಗೆ ಏನು ಇಂಪ್ರೂವ್ಮೆಂಟ್ ಬೇಕು, ಏನು ಕಾನ್ಸಂಟ್ರೇಟ್ ಮಾಡ್ಬೋದು ಅಂತ ಬಡ್ಜೆಟ್ ಬಗ್ಗೆ ಹೇಳ್ತಾ ಇದ್ರು. ಬಟ್ ನನಗನ್ಸೋದು ಓವರ್ ಆಲ್ ಬಡ್ಜೆಟ್ ಅನ್ನೋದು ನಮ್ಮ ಆದಾಯನ ನೋಡ್ಕೊಂಡು ಮಾಡೋಂಥದ್ದು ಇರ್ಬೇಕೇ ಹೊರತು ಏನೋ ಒಂದು ಯಾರಿಗೋ ಒಂದು ತೋರ್ಸ್ಕೊಳಕ್ ಇರ್ಬೋದು, ಯಾವ್ದೋ ಒಂದು ಏರಿಯಾಗ ಇರ್ಬೋದು, ಆತರ ಇರಬಾರ್ದು. ಕರೆಕ್ಟ್ ಆಗಿ ಹೇಳಿದ್ರಿ ಮೇಡಮ್, ಕರೆಕ್ಟ್ ಆಗಿ ಹೇಳಿದ್ರಿ. ರೈತರ ಬಗ್ಗೆ ಮಾತಾಡ್ತಾ ಇದ್ರು 100% ಅದು ಹೌದು ಮೇಡಮ್. ಯಾಕಂದ್ರೆ ರೈತರು ಬಗ್ಗೆ ಕಾನ್ಸಂಟ್ರೇಷನ್ ತುಂಬಾ ಇರಬೇಕು, ಅವರಿಂದನೇ ನಾವೆಲ್ಲಾನು, ಅವರೇ ನಮ್ ಬೆನ್ನೆಲ್. ಎಸ್ ಮೇಡಮ್, ಸುನಂದ ಜಯರಾಮ್ ಅವರನ್ನು ಕಳಿಸ್ಕೊತಾ ಇದಾರೆ. ಸುನಂದ ಮೇಡಮ್ ಇನ್ನು ಸ್ವಲ್ಪ ಹೊತ್ತಿಗೆ ಬಜೆಟ್ ಮಂಡನೆ ಶುರು ಆಗುತ್ತೆ. ಏನ್ ಹೇಳ್ತೀರಿ ಮೇಡಮ್, ತಮ್ಮ ನಿರೀಕ್ಷೆಗಳ ಬಗ್ಗೆ ತಾವು ಹೇಳ್ತಾ ಇದ್ರಿ? ಏನಿಲ್ಲ ಸರ್, ಬಜೆಟ್ ಅಂದರೆ ಯೋಜನೆ ಥರ, ಯೋಜನೆಗೆ ಅಭಿವೃದ್ಧಿ, ಯೋಜನೆ ಥರ ಸರ್ಕಾರಕ್ಕೆ ಬಿಟ್ಟಿದ್ದು. ಸಾಲ ತಂದು ಇಷ್ಟೊಂದು ರೀತಿಯಲ್ಲಿ ಹಂಚಿಕೆ ಆಗೋ ವಿಷಯನ ಯಾಕೆ ಇಷ್ಟು ಸಂಭ್ರಮ ಪಡ್ತಿದ್ದಾರೆ ನಂಗೆ ಅರ್ಥ ಆಗ್ತಾ ಇಲ್ಲ. ಮುಂದಿನ ಬಜೆಟ್ನಲ್ಲಿ ಆತ್ಮಹತ್ಯೆ ನಿಲ್ಲುತ್ತಾ ರೈತರದು? ಮುಂದಿನ ಬಜೆಟ್ನಲ್ಲಿ ಮಾರ್ಕೆಟ್ ಸುಧಾರಣೆ ಆಗಿರುತ್ತಾ? ಮುಂದಿನ ಬಜೆಟಲ್ಲಿ ಮಹಿಳಾ ಸಬಲೀಕರಣ, ಮಾರ್ಕೆಟಿಂಗ್ ಆಗುತ್ತಾ? ಅಲಂಕಾರಿಕ ವಸ್ತುಗಳಿಗಲ್ಲ, ಅವ್ರು ಉತ್ಪಾದನೆ ಮಾಡೋದಕ್ಕೆ. ಮುಂದಿನ ಬಜೆಟ್ನಲ್ಲಿ ಸಬ್ಸಿಡಿಗಳು ಜಾಸ್ತಿ ಆಗುತ್ತಾ? ಮುಂದಿನ ಬಜೆಟ್ನಷ್ಟರಲ್ಲಿ ಭೂ ಕಬಳಿಕೆ ನಿಲ್ಲುತ್ತಾ? ನಗರೀಕರಣಕ್ಕೆ ಕೈ ಬಿಡ್ತಾರಾ? ಕೃಷಿ ವಲಯ ಉಳಿಸ್ತಾರ? ಬಜೆಟಿಗೆ ನಮ್ಮ ನಿರೀಕ್ಷೆ ಇದು ಸರ್. ಬದುಕಬೇಕು, ಬದುಕೋದನ್ನ ಕಟ್ಕೊಳ್ಳೋದಕ್ಕೆ ಬಜೆಟ್ ಇರಬೇಕು, ತೆರಿಗೆ ಜಾಸ್ತಿ ಮಾಡೋದಕ್ಕಲ್ಲ, ಕೃಷಿ ಭೂಮಿಯನ್ನೆಲ್ಲ ಹಾಳು ಮಾಡೋಕ್ಕಲ್ಲ. ಕೈಗಾರಿಕೆ ಬೇಕು. ಯಾವ ಕೈಗಾರಿಕೆ? ಕೃಷಿ ವಸ್ತುಗಳನ್ನ ಕೃಷಿ ಉತ್ಪಾದನೆಯ ಮೂಲಕ ಆಗುವ ಕೈಗಾರಿಕೆಗಳು ಬೇಕು, ಅಲ್ಲಿ ಉದ್ಯೋಗ ಸೃಷ್ಟಿಯಾಗಬೇಕು. ಗಾಂಧಿ ಕಂಡ ಕನಸು. ಮುಖ್ಯಮಂತ್ರಿಗಳು ಎಲ್ಲರ ನಿರೀಕ್ಷೆಗೆ, ಅಭಿಪ್ರಾಯಕ್ಕೆ ಒತ್ತು ಕೊಟ್ಟು ನಮ್ಮ ಅಭಿಪ್ರಾಯಗಳನ್ನು ತಕ್ಕೊಂಡೇ ಬಜೆಟ್ನ ಮಂಡಿಸ್ತಿದ್ದಾರೆ. ನನ್ನ ನಿರೀಕ್ಷೆ ಏನಂದ್ರೆ, ಬಜೆಟ್ಟಿಂದ ಮುಂದಿನ ವರ್ಷ ಬಜೆಟ್ ಆಗುವವರೆಗೆ ಕೊಟ್ಟಂತ ಹಣದ ಮೌಲ್ಯಮಾಪನ ಆಗಬೇಕು. ನಿಜವಾಗಿ ಅಭಿವೃದ್ಧಿ ಆಗಿದೆಯಾ? ಹಣ ವ್ಯಯ ಆಗಿದೆಯಾ? ಎಲ್ಲಿ ಹೋಗ್ತಾ ಇದೆ ಇಷ್ಟೊಂದು ಹಣ? ಮತ್ತೆ ಇಷ್ಟು ಹಣ ಯಾಕೆ ಬೇಕಾಗಿತ್ತೆ? ಒಂದು ಪೂರಕ ಅಂತಂದ್ರೆ ಸರ್, ಕಳೆದ ಬಾರಿ ಈಗ ಒಂದೂವರೆ ವರ್ಷದಲ್ಲಿ ರಾಜ್ಯದಲ್ಲಿ ಆಗಿರುವಂತ ಕೆಲ ಬೆಲೆ ಏರಿಕೆ, ಅದರ ಜೊತೆಗೆ ವಿಪರೀತವಾದಂತ ಹೊರೆ ಹೇಗೆ ಜಾಸ್ತಿ ಆಗಿದೆ ಅನ್ನುವಂಥದ್ದು ಅದು ಅನ್ಸೈಂಟಿಫಿಕ್ ಆಗಿ ಆಗ್ತಾ ಇದೆ ಅಂತ ಅನ್ಸುತ್ತೆ. ರಿಜಿಸ್ಟ್ರೇಷನ್ ಕಾಸ್ಟ್ 1% ಇಂದ 2% ಹೋಯ್ತು. ಗೈಡೆನ್ಸ್ ವ್ಯಾಲ್ಯೂ ಹೆಚ್ಚು ಮಾಡ್ಕೊಂಡ್ಬಿಟ್ಟು ಫ್ಲಾಟ್ ರಿಜಿಸ್ಟ್ರೇಷನ್ ವ್ಯಾಲ್ಯೂ ಜಾಸ್ತಿ ಆಯ್ತು. ಸ್ಟಾಂಪ್ ಡ್ಯೂಟಿ ಗೈಡೆನ್ಸ್ ವ್ಯಾಲ್ಯೂ ಜಾಸ್ತಿ ಹಾಕೊಂಡು ಅದನ್ನ ಜಾಸ್ತಿ ಮಾಡ್ಯಾರೆ. ಅದಕ್ಕೆ ಇನ್ನೊಂದು ದುರಂತ ಏನು ಅಂತ ಅಂದ್ರೆ, ಇವ್ರು ಈ ಖಾತಾ ಆಗದೀತಿ ಸ್ವತ್ತು ಮಾರಂಗಿಲ್ಲ ಅಂತೇಳಿ ಇವರಿಗೆ ನಷ್ಟ ಆಗಿದೆ. ನಮ್ಮಲ್ಲಿ ನೋಂದಣಿ ಮತ್ತೆ ಮುದ್ರಾಂಕದಲ್ಲಿ ವಿ ಆರ್ ವೆರಿ ಲೀಸ್ಟ್ 72% ನಮ್ದು ಕಲೆಕ್ಷನ್ ಆಗಿರೋದು ಬಿಕಾಸ್ ಇವ್ರ ರಿಜಿಸ್ಟ್ರೇಷನ್ ಸಮಸ್ಯೆ, ಅಲ್ಲಿ ನಮ್ಗೆ ಆಗಿರುವಂತ ಸಮಸ್ಯೆ. ಖಾಲಿ ಸೈಟಿಗೆ ಸೆಸ್ ಆಗ್ತಾ ಇದಾರೆ, ಕಸುತ್ ಸೆಸ್ ಆಗ್ತಾ ಇದಾರೆ, BWSSB ರೇಟ್ ಜಾಸ್ತಿ ಮಾಡಿದ್ದಾರೆ, ಕರೆಂಟ್ ಬಿಲ್ ಜಾಸ್ತಿ ಮಾಡಿದ್ದಾರೆ. ಮೇಡಮ್ ಹೇಳಿದ್ರು, ಈಗ ಏನಾದ್ರು ನಮ್ದು ಏನಾದ್ರು ಆವರೇಜ್ 200 ಏನಾದ್ರು ಯೂನಿಟ್ ಜಾಸ್ತಿ ಆಯ್ತು ಅಂತ ಅಂದ್ರೆ, ಹಿಂದೆ ಎಲ್ಲ 600-700 ರೂಪಾಯಿ ಕಟ್ತಿದ್ದವ್ರು 2000 ರೂಪಾಯಿಗಿಂತ ಜಾಸ್ತಿ ಕಟ್ತಾ ಇದಾರೆ 200 ಯೂನಿಟ್ ಏನಾದ್ರು ಮಿಸ್ ಆಗಿ ಜಾಸ್ತಿ ಆದ್ರೆ. ಇನ್ನು ಇಂಡಸ್ಟ್ರಿಯಲ್ ಯೂಸೇಜ್ ಅಂತೂ ಬಿಡಿ, ಅದನ್ನ ಕೇಳಂಗಿಲ್ಲ. BWSSB ಜಾಸ್ತಿ. ಕಾವೇರಿ ಕನೆಕ್ಷನ್ ಕೊಡ್ತಾ ಇದ್ರೆ 3 ಕಿಚನ್ ಏನಾದ್ರು ಮೀರಿ ಹೋದ್ರೆ 2.5-3 ಲಕ್ಷ ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಾರೆ. ಸೊ ಸರ್, ಇದೊಂದು ರೀತಿ ಅನ್ಸೈಂಟಿಫಿಕ್ ಆಗಿ ನಮ್ಮಲ್ಲಿ ಏನಾದ್ರು ಬೆಲೆ ಏರಿಕೆಗಳು ಹೇಳಿ ಸರ್. ಬೆಲೆ ಏರಿಕೆ ಅಲ್ಲ, ಅದು ಸೆಸ್ ಜಾಸ್ತಿ ಆಗಿತ್ತು. ಬೆಲೆ ಏರಿಕೆ ಪದ ಬಳಸಿದ್ರೆ ಬೆಲೆ ಏರಿಕೆ ಅಂದ್ರೆ ಕೇಂದ್ರ ಸರ್ಕಾರ ದಿನಬಳಕೆ ವಸ್ತುಗಳಿಗೆ ಸಂಬಂಧಪಟ್ಟಿದ್ದು. ಸೆಸ್ ಟ್ಯಾಕ್ಸ್ ಏನಿದೆ ಅದನ್ನ ಅವರು ಪ್ರಾಪರ್ಟಿ ಟ್ಯಾಕ್ಸ್ 10% ಇತ್ತು, ಇವು 7.2 ಇದೆ, ಕಡಿಮೆ ಆಗಿದೆ. ಮುಂಚೆ 10% ಇತ್ತು, 10 ವರ್ಷದ ಮುಂಚೆ 10% ಇತ್ತು. ಪ್ರಾಪರ್ಟಿ ಟ್ಯಾಕ್ಸ್ ಮೊಬಿಲೈಸ್ ಮಾಡಬೇಕು ಅಂದ್ರೆ ಹೆಚ್ಚಳ ಮಾಡಬೇಕು, ಆದ್ರೆ ಈ ಮಟ್ಟದ ಹೆಚ್ಚಳ ವೆರಿ ಅನ್ಸೈಂಟಿಫಿಕ್. ಲೆಟ್ ಮಿ ಬಿ ವೆರಿ ಕ್ಲಿಯರ್ ಆನ್ ದಟ್. ಕಾಮನ್ ಮ್ಯಾನ್ ಸಫರ್ ಆಗ್ತಿರೋದು ನಿಜ. ಯಾಕೆಂದ್ರೆ ನಾವೀಗ ಒಂದು ಕ್ಷೇತ್ರ ಯಾರಿಗೆ ನೀವು ಅದನ್ನ ಕೊಡುವಾಗ ಸ್ಪೆಸಿಫಿಕ್ ಆಗಿ ನಾವು ಬಡವ್ರಿಗೆ ಕೊಡ್ತಾ ಇದೀವಿ ಅಂತ ಹೇಳಿ ಕೊಟ್ಟಿದ್ದಿದ್ರೆ ಬಡವರು ಉದ್ಧಾರ ಆಗ್ತಾ ಇದ್ದಾರೆ. ಈಗ ನೀವು ಎನ್ಮಾಸಕ್ಕೆ ಕೊಡ್ತಿದೀವಿ ಅಂತ ಹೇಳ್ಬಿಟ್ಟು ಇವಾಗ ಆ ಹೊರೆನ ಎಲ್ಲರ ಮೇಲೆ ಶಿಫ್ಟ್ ಮಾಡ್ತಾ ಇದ್ರೆ ಇಟ್ ಈಸ್ ಅನ್ಸೈಂಟಿಫಿಕ್, ಅನ್ಎಕನಾಮಿಕಲ್. ಆಮೇಲೆ ಇನ್ನೂ ಒಂದು ವಿಚಾರ ನಾನು ಅವ್ರಿಗೆ ಹೇಳ್ಬೇಕು, ದಯವಿಟ್ಟು ಪರ್ಸನಲ್ ಇನ್ಕಮ್ನೋ ಗವರ್ಮೆಂಟ್ ಇನ್ಕಮ್ ಪಬ್ಲಿಕ್ ಇನ್ಕಮ್ನು ಈಕ್ವೇಟ್ ಮಾಡಬೇಡಿ. ಪರ್ಸನಲ್ ಬಜೆಟ್ ಇಸ್ ಡಿಫ್ರೆಂಟ್, ಪಬ್ಲಿಕ್ ಬಜೆಟ್ ಇಸ್ ಡಿಫ್ರೆಂಟ್. ಅಲ್ಲಿ ಸಾಲ ಮಾಡೋದು ಪಬ್ಲಿಕ್ ಅಲ್ಲಿ ಸಾಲ, ಪಬ್ಲಿಕ್ ಆದರೆ ಗವರ್ಮೆಂಟ್ ಸಾಲ ಮಾಡೋದನ್ನ ಎಲ್ಲವೂ ತಪ್ಪು ಅಂತ ಹೇಳಬೇಡಿ. ಯಾಕೆಂದ್ರೆ ಅದನ್ನ ಯಾವಾಗೂ ನಾವು ನಮ್ಮನೆ ಅಂತ ಯೋಚನೆ ಮಾಡಿ ಮಾತಾಡೋದಲ್ಲ. ಗವರ್ಮೆಂಟ್ ಅಂದ್ರೆ ಇಲ್ಲಿ ಸಾಲ ಮಾಡಿ ಏನಕ್ಕೆ ಬಳಸ್ತೀವಿ ಅನ್ನೋದು ಇಂಪಾರ್ಟೆಂಟ್. ಅದನ್ನ ಹೇಗೆ ಆಯ್ತು ಅನ್ನೋದು ಮಾತ್ರ ಇಂಪಾರ್ಟೆಂಟ್. ಯಾವಾಗಲೂ ನನ್ನ ಮನೆ ತರನೇ ಗವರ್ಮೆಂಟ್ ಅಂತ ಭಾವಿಸಬಾರ್ದು. ಇದು ಹಿಂಗ್ ಮಾಡಿದ್ರೆ ಮಾತ್ರ ಸಾರ್ಥಕತೆ. ಇಲ್ಲ ಅಂದ್ರೆ ಈ ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನೋದಂಗೆ, ಸಾಲ ಮಾಡಿ ಭಾಗ್ಯ ನೀಡುವಂದಂಗಾಗತ್ತೆ ಸರ್. ಸಾಲ ಮಾಡಿ ನಿಜಕ್ಕೂ ನೀವು ಯಾರಿಗೆ ಅನ್ವಯ ಆಗುತ್ತೆ ಅವ್ರಿಗೆ ಕೊಡಿ.
ನೋಡಿ ಸರ್, ನಾನು ಈಗಲೂ ಅದು 52,000 ಕೋಟಿ ನೀವು ಬರೀ ಬಡವರಿಗೆ ಕೊಟ್ರೆ 10,000 ಕೋಟಿಲಿ ಕೊಡ್ಬೋದು. ಅದು ಆ ಧೈರ್ಯ ತೋರಿಸ್ಬೇಕು, ಆ ಧೈರ್ಯವನ್ನ ತೋರಿಸ್ಲೇಬೇಕು. ಅವ್ರು ಹೇಳಿದ್ ನಾನು ಸ್ವೀಕಾರ ಮಾಡ್ತೀನಿ. ನಾನು ಅದು ಆರೋಗ್ಯಕರವಾದಂಥ ಚರ್ಚೆ ಆಗಬೇಕು. ಕೊಡ್ತಾ ಇರ್ತಕ್ಕಂಥ ಸ್ಕೀಮ್ಸ್ ಏನಿದೆ, ಗ್ಯಾರಂಟಿ ಸ್ಕೀಮ್ಸು, ಇದು ಓನ್ಲಿ BPL ಕಾರ್ಡ್ ಲಿಮಿಟ್ ಮಾಡಬೇಕು, ಇನ್ಕಮ್ ಟ್ಯಾಕ್ಸ್ನವ್ರಿಗೆ ತೆಗಿಬೇಕು, ಸರ್ಕಾರಿ ನೌಕರು ತೆಗಿಬೇಕು ಅಂತ ಚರ್ಚೆ ಆಗ್ತಾ ಇದೆ. ಬಹುತೇಕ ಅದು ಯಾಕೆ ಹಿಂದೆ ಸರ್ಕಾರ? ಯಾಕಂತಂದ್ರೆ ಈಗ 100 ಎಕರೆ ಇಟ್ಕೊಂಡವನು ಗೃಹಲಕ್ಷ್ಮಿ ಹಣ ಪಡ್ಕೊಳ್ತಾರೆ. ಮನೆ ಗೃಹ ಸಚಿವರು CMA ಹಿಂದೆ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು, ಕಾಕಾ ಸಾಹೇಬ್ ನಿನ್ಗೂ ಸಿಗುತ್ತೆ, ನಿನ್ನ ಹೆಂಡತಿಗೂ ಸಿಗುತ್ತೆ. ಬಹುಶಃ ಆ ಸ್ಟೇಟ್ಮೆಂಟ್ ಬದ್ಧವಾಗಿ ಇವ್ರು ಎಲ್ರಿಗೂ ಸಿಗ್ಲಿ ಅಂತ ನಾನು ಬರ್ತಾ ಇನಿಷಿಯಲ್ ಸ್ಟೇಜ್ ಅಲ್ಲಿ ಒಂದು ಮಾತು ಹೇಳಿದೆ, ಪವರ್ ಸಬ್ಸಿಡಿ ಬಗ್ಗೆ ಒಂದು ಸ್ಕೀಮ್ ಹೇಳಿದೆ. ಅದು ಬಂಗಾರಪ್ಪ ಸರ್ಕಾರದಲ್ಲಿ ಕೊಟ್ಟಿದ್ದು ಇವತ್ತು ಮುಂದುವರಿತಾ ಇದೆ. ಒಂದು ಪಂಪ್ ಸೆಟ್ ವರೆಗೂ ಸಿಗುತ್ತೆ, 50 ಪಂಪ್ ಸೆಟ್ ವರೆಗೂ ಸಿಗುತ್ತೆ. ಅದು ಮಾನಿಟರ್ ಮಾಡಬೇಕು, ಅದನ್ನ ಆಯಾ ಕಾಲಕ್ಕೆ ಬದಲಾವಣೆ ಬದಲಾಗಬೇಕು ಸರ್. ನಾನು ಒಪ್ಕೋತಾ ಇದ್ದೀನಿ. ಈಗ ಇದನ್ನು ಸಹ ಗ್ಯಾರಂಟಿ ಸ್ಕೀಮ್ ಏನಿದೆ ರಿವ್ಯೂ ಮಾಡೋದ್ರಲ್ಲಿ ಸರ್ಕಾರಕ್ಕೆ ಇವತ್ತೇನು ಅಧಿವೇಶನ ನಡೀತಾ ಇದೆ, ಅಧಿವೇಶನದಲ್ಲಿ ಚರ್ಚೆ ಆಗಲಿ, ಚರ್ಚೆ ಆಗಿ ಸರ್ಕಾರ ತೀರ್ಮಾನಕ್ಕೆ ಬಂದ್ರೆ ವಿ ಹ್ಯಾವ್ ಟು ಅಕ್ಸೆಪ್ಟ್. ಅದರಲ್ಲಿ ನಿರ್ಣಯ ಮಾತಿಲ್ಲ, ಅದೇನು ತಪ್ಪು ಅಂತ ನಾನು ಹೇಳೋದಿಲ್ಲ. ಎಲೆಕ್ಟ್ರಿಸಿಟಿ ಬಿಲ್ ಜಾಸ್ತಿ ಆಯ್ತಂತ ಅದಕ್ಕೊಂದು ಒಂಚೂರು ಸೇರಿದೆ ರಿಜೈಂಡರ್. ನಿಮ್ಮ ಸಮಸ್ಯೆ ಇರೋದು ಅದಲ್ಲ, ಅದು 3 ವರ್ಷಕ್ಕೆ ಕ್ಲೀನಾಗಿ ಮಾಡಿದ್ದಾರೆ ಅದನ್ನು. ಈ ವರ್ಷ 36 ಪೈಸೆ, ನೆಕ್ಸ್ಟ್ ಇಯರ್ 35 ಪೈಸೆ, ಅದ್ರ ನೆಕ್ಸ್ಟ್ ಇಯರ್ ಪರ್ಫೆಕ್ಟ್ ಚೆನ್ನಾಗಿದೆ. ಸಮಸ್ಯೆ ಬರ್ತಾ ಇರೋದು ಯಾವಾಗ ಗೊತ್ತಾ? ಈಗ ಎಸ್ಕಾಂ ಅವರು 68 ಪೈಸೆ ಕೇಳ್ತಿದ್ದಾರೆ. ಈ 36 ಪೈಸೆ ಮೇಲೆ ಇವ್ರು ಕನಿಷ್ಠ ಅಂದ್ರೆ ಏನು ಅಡಿಷನಲ್ 20 ಪೈಸೆ ಹಾಕಬೇಕಾಗುತ್ತೆ ಪರ್ ಯೂನಿಟ್. ಇದು ಪ್ರಾಬ್ಲಮ್ ನಾನು ಹೇಳ್ತಿರೋದು. ಇನ್ನು ಬರೋ ತೆರಿಗೆ ಇಷ್ಟಿದೆ ಸರ್, ಒಂದೆರಡಲ್ಲ. ಲಾಸ್ಟ್ ಟೈಮ್ ಬಂದಾಗ ನಾನು ಹೇಳೋಗಿದ್ದೆ. ಇದಕ್ಕೆ ಅವ್ರ ಕಾರಣ ಅಂತ ನಾನು ಹಾಗೆ ಹೇಳ್ತಾ ಇಲ್ಲ. ಈಗ ಎಸ್ಕಾಂ ಲಾಸಲ್ಲಿ 4,900 ಕೋಟಿ ರೂಪಾಯಿ ಲಾಸ್ ಹೋದ ವರ್ಷ. ಜನಸಾಮಾನ್ಯರೇ ಕಾರಣ. ಇದು ತುಂಬಾ ಈ ತರದ್ ಬರ್ತಾ ಇದೆ ಸರ್. ದೇಶದ 52 ಈ ವಿದ್ಯುತ್ ಪ್ರಸರಣ ಕಂಪನಿಗಳ ಪೈಕಿ ನಾಟ್ ಇವನ್ 50 ಲಿಸ್ಟ್ ಅಲ್ಲಿ ನಮ್ದು ಯಾರು ಇಲ್ಲ. ಕರ್ನಾಟಕದ ಯಾವ್ದು ಹೆಸ್ಕಾಂ, ಚೆಸ್ಕಾಂ, ಬೆಸ್ಕಾಂ ಯಾರು ಇಲ್ಲ. ಯಾಕಂದ್ರೆ ಇವರು ಆಮೇಲೆ KSRTC ನಾ ಹೇಳ್ತೀನಿ, ರಾಜ್ಯದ 4 ನಿಗಮಗಳಿದೆ ಸರ್. ಅವು ಸರ್ ಇದು ಅನಾಲಿಸಿಸ್ ಅಷ್ಟೇ. ಸುಮಾರು 25,191 ಬಸ್ಸುಗಳಿದೆ. ಪ್ರತಿ ಬಸ್ಸು ಪ್ರತಿ ವರ್ಷ 12 ತಿಂಗಳ ಲೆಕ್ಕದಲ್ಲಿ 19 ಲಕ್ಷ ನಿವ್ವಳ ಲಾಸ ಮಾಡ್ತಿದೆ. ಮಲ್ಟಿಪ್ಲೈ ಮಾಡಿದ್ರೆ ಅದು ಒಂದೇ 3,800 ಕೋಟಿ ಲಾಸ್ ಪ್ರತಿ ವರ್ಷ ಹೋಗುತ್ತೆ ಸರ್. ಇದು ಎಂಡ್ ಏನ್ ಸೊಲ್ಯೂಷನ್ ಶ್ರೀನಾಥ್ ಇಷ್ಟೆಲ್ಲ ಆದ್ಮೇಲೆ ಆದ್ರೂ ಅಟ್ಲೀಸ್ಟ್ ರೈತರ ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ಕೆಲಸ ಇವತ್ತಿನ ಬಜೆಟ್ ಮುಖಾಂತರ ಆಗ್ಬೋದಾ? ಆ ವಿಶ್ವಾಸ ಇದೆಯಾ ಶ್ರೀನಾಥ್? ನನಗೆ ಸಂಪೂರ್ಣವಾಗಿ ಆ ರೀತಿಯಂಥ ವಿಶ್ವಾಸ ಇಲ್ಲ ಸರ್. ಕಾರಣ ಏನಂದ್ರೆ ಕಳೆದ ಬಜೆಟ್ನಲ್ಲಿ ನೋಡೋದಾದ್ರೆ ಏನು ಗುಳೆ ಹೋಗುವಂಥದ್ದು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಕೆಲಸ ಹುಡ್ಕೊಂಡು ಗುಳೆ ಹೋಗತಕ್ಕಂಥದ್ದು ಅಂದ್ರೆ ರೈತರು ಗುಳೆ ಹೋಗೋ ಮಟ್ಟಕ್ಕೆ ತಂದಿಟ್ಟಿದ್ದಾರೆ ಸರ್ಕಾರ. ಜೊತೆಗೆ ಈ ಬಜೆಟ್ ಹೇಗಿರ್ಬೇಕಂದ್ರೆ ರೈತರ ಆತ್ಮಹತ್ಯೆ ನಿಲ್ಲುವಂಥ ಬಜೆಟ್ ಆಗಿರ್ಬೇಕು. ಏನು ಕಳೆದ ಸರಾಸರಿ 1,200 ತನಕ ಆ ರೈತರು ಆತ್ಮಹತ್ಯೆ ಆಗ್ತಾ ಇದ್ದಾರೆ ಕಳೆದ ಪ್ರತಿ ವರ್ಷ ಕೂಡ. ಅದನ್ನ ನಿಲ್ಲುವಂಥದ್ದು ಆ ಥರದ್ದು ಬಜೆಟ್ ಆಗಬೇಕು. ಏನು ಇವತ್ತು ದಿವಸ ಆ ಒಂದು ಲೋಕೋಪಯೋಗಿ ಇಲಾಖೆ, ನೀರಾವರಿ, ಗ್ರಾಮೀಣಾಭಿವೃದ್ಧಿಯಲ್ಲಿ ಸುಮಾರು ಒಂದು 37,000 ಕೋಟಿ ಬಾಕಿ ಇದೆ. ಬಜೆಟ್ ಮಂಡನೆ ಶುರು ಆಗುತ್ತೆ. ಶ್ರೀನಾಥ್ ಹಾಗೆ ಸಂಪರ್ಕದಲ್ಲಿ